ಒಂದು ರಾಮನಗರ ಬೆಟ್ಟದ ಮೇಲೆ ಒಂದು ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ ಸನ್ರೈಸ್ ನೋಡೋಕೆ. ಮೈಸೂರು ರೋಡ್ ಮೇಲೆ ಇದ್ದೀನಿ. ಇಲ್ಲಿ ಯಾರೋ ಕೈ ಹಾಕಿದ ಅಡ್ಡ ಯಾಕೆ ಸ್ಟಾಪ್ ಮಾಡು ಅಂತವನೇ. ಬೇಗನೆ ರೇಸಿಗೆ ಬರ್ತೀನಿ ಅಂತ ಇದ್ದಾನೆ ಯಾರೋ ಗೊತ್ತಿಲ್ಲ. ರೋಡಲ್ಲಿ ನೋಡಿ ಸರ್ವಿಸ್ ರೋಡಲ್ಲಿ ಇದ್ದೀವಿ ನಾವು. ಮೈಸೂರು ಎಕ್ಸ್ಪ್ರೆಸ್ ವೇ ಇಲ್ಲಿ ಬಿಟ್ಟಿದ್ರೆ ರೇಸ್ ಮಾಡ್ಬೋದು. ಸರ್ವಿಸ್ ರೋಡಲ್ಲಿ ಇದ್ದೀವಿ, ರೇಸ್ ಮಾಡೋಣ ಬಾ ಅಂತಾನೆ. FZ TVS ಗುರು ಹೆಲ್ಮೆಟ್ ಇಲ್ಲಾರೆ ಹೆಂಗೆ ಹೋಗ್ತಾನೆ ನೋಡು. ಅವ್ನು ಧೈರ್ಯ ಮೆಚ್ಚಬೇಕು. ಹೆಲ್ಮೆಟ್ ಇಲ್ಲ ಏನಿಲ್ಲ, ಜಾಕೆಟ್ ಬಿಟ್ಕೊಂಡು ಹೋಗ್ತಾವನೆ. ಒಬ್ಬ ಇವನೇನು ಗುರು FZ ಗಾಡಿ ತೊಗೊಂಡು ಇಲ್ಲ ಧೂಮ್ ಬೈಕ್ ಥರ ಬರ್ತಾವನೆ. ಹೆಲ್ಮೆಟ್ ಇಲ್ಲ ಏನಿಲ್ಲ. ಓಹೋ ಮೆಚ್ಚಲೇಬೇಕು ಕೊಡು. ನಾವು ಏನು ಕಮ್ಮಿ ಇಲ್ಲ, ನಡಿ ಹೋಗೋಣ. ಹಿಡಿದ್ರೆ ರೇಸ್ ಯಾರು ಸಿಕ್ಬಾರ್ದು ಯಾರ ಕೈಗೆ. ನಮ್ಮ ಗಾಡಿ ಸರ್ವಿಸ್ ರೋಡ್ ಇರೋದೇ ಎಕ್ಸ್ಪ್ರೆಸ್ ವೇಲ್ ಬಿಟ್ಬಿಟ್ರೆ ವಾ ನೋಡು ಗುರು ಸ್ಟೈಲ್ ನೋಡು, ಜಾಕೆಟ್ ನೋಡು. ಇವೇನು ಗುರು ಅಷ್ಟೊಂದು ತಿಂದು ಕೈಯೆಲ್ಲ ಎತ್ಕೊಳ್ಳಿ ಮೇಲೆ. ಅದನ್ನು ಹೋಗ್ಲಿ ನೋಡೋಣ. ಅಂತೆಲ್ಲ ಎಗರಿಸ್ಕೊಂಡು ಹೋಗ್ತೀವಿ ನಾವು. ಯಾವುದು ಸ್ಪೋರ್ಟ್ಸ್ ಬೈಕ್ ಓಡಿಸ್ತವನೆ. ಸ್ಪೆಕ್ಟ್ ಹಾಕೊಂಡವನೇ, ಹೆಲ್ಮೆಟ್ ಇಲ್ಲ. ಅವ್ನ ಗೂಡೆಲ್ಲ ನಾವು ಬೀಳೋಕ್ಕಾಗಲ್ಲ. ಅವ್ನು ಹೋಗೋ ಸ್ಪೀಡ್ ನೋಡಿದ್ರೆ ನೀವು ಬರ್ತಾ ನೋಡಿ. ನೀವು ಬಂದ ಓ ಏನು ಲುಕ್ ಗುರು ನೋಡು. ಯಾವುದೋ ಧೂಮ್ ಬೈಕಲ್ಲಿ ಧೂಮ್ ಪಿಕ್ಚರಲ್ಲಿ ಬೈಕ್ ತೊಗೊಂಡು ಹೋಗ್ತಾನಲ್ಲ ಹೀರೋ ಥರ ಕಾಣ್ತಾನೆ ಋತಿಕ್ ರೋಷನ್ ಯಾರೋ. ನಾವೇನು ಕಮ್ಮಿಲ್ಲ, ನಾವು ಥರ ಸಿಕ್ಬಿಟ್ರೆ ನಾವು ಬಿಡೋಕ್ಕಾಗಲ್ಲ. ಏನು ಬಿಡು ಥರ ಗಾಳಿ ಬರೋದು ಹೋಗ್ಬಿಡ್ತಾನಲ್ಲ. ಬೈಕ್ ಹೋಗ್ಬೇಕು, ಅವನು ಯಾವ ಕಡೆ ಬರ್ತಾನೆ ನೋಡೋಣ. ಅವನೇನು ನನ್ನೇ ಫಾಲೋ ಮಾಡ್ತಾನೋ ಗೊತ್ತಾಗ್ತಿಲ್ಲ. ಒಟ್ಟು ನಾನು ಇಲ್ಲಿ ರೈಟ್ ತೊಗೊಂಡೆ ಬರ್ತಾನೆ. ಅವ್ನು ಎಲ್ಲಿಗೆ ಹೋಗ್ತಾ ಇದ್ದಾನೋ ಗೊತ್ತಿಲ್ಲ. ನಾನು ಮಾತಾಡ್ಸಿಲ್ಲ, ಎಲ್ಲ ಸ್ಟಾಪ್ ಮಾಡಿದೆ ಮಾತಾಡ್ಸೋದ್ರಿಂದ. ಸ್ಪೀಡ್ ಹೋಗೋಕ್ಕಾಗಲ್ಲ. ವಿಲೇಜು ದನ ಕರು ಎಲ್ಲ ಆಟ ಬರುತ್ತೆ. ಮಕ್ಕಳು ಓಡಾಡ್ಬೇಕು ನಿಧಾನ ಹೋಗ್ಬೇಕು. ಯಾಕಂದರೆ ಎರಡು ಸೈಡ್ ಮನೆ ಐತೆ. ಯಾವಾಗ ಯಾವ ಕಡೆಯಿಂದ ಯಾರು ಬರ್ತಾರೋ ಗೊತ್ತಾಗಲ್ಲ. ಏನಾದರೂ ತಗಲಾಕೊಟ್ರೆ ಧರ್ಮದೇಟ ಗ್ಯಾರಂಟಿ. ನಿಧಾನ ಈ ಥರ ಇದರಲ್ಲಿ ಹುಷಾರಾಗಿ ನಿಧಾನ ಹೋಗೋದು ಬೆಸ್ಟ್. ಯಾಕಂದರೆ ತುಂಬ ಡೇಂಜರ್. ಅದೇ ಒಂದ್ಸಲ ಅನಿಸಿತ್ತು, ಯಾಕಂದರೆ ಸಡನ್ಲಿ ಬಂದ್ಬಿಡ್ತಾವೆ ಹುಡುಗರು ಆ ಕಡೆ ಈ ಕಡೆಯಿಂದ. ಹಳ್ಳಿ ದಾಟಿದ ಮೇಲೆ ಒಳ್ಳೆ ರೋಡ್ ಸಿಕ್ತು, ಚಿಕ್ಕ ರೋಡು. ವ್ಯೂ ನೋಡಿ ಹೆಂಗೆ ಕಾಣುತ್ತೆ ಮುಂದೆ. ಈ ಥರ ರೋಡಲ್ಲಿ ಗಾಡಿ ಓಡಿಸೋಕ್ಕೂ ಮಜಾನೇ ಬೇರೆ ಬಿಡು. ಈಗ ಎಂಥ ಎಕ್ಸ್ಪ್ರೆಸ್ ವೇ ಆಗಲಿ ಇಲ್ಲ ಎಂಥ ಹೈವೇ ರೋಡ್ ಆಗಲಿ ಅಲ್ಲೆಲ್ಲ ಗಾಡಿ ಓಡ್ಸೋಕ್ಕೆ ಮಜಾನೇ ಬರೋಲ್ಲ. ಯಾಕಂದರೆ ಸುಮ್ಮನೆ ಥ್ರೋಟಲ್ ಹಿಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಬೇರೆ ಏನಿಲ್ಲ, ಅದೇ ಸೀನು, ಅದೇ ಗಾಡಿಗಳು, ಅದೇ ಈ ಥರ ಇದರಲ್ಲಿ ಬಂದುಬಿಟ್ರೆ ನೋಡಿ ಸಖತ್ತಾಗಿ. ಆ ಕಡೆ ಈ ಕಡೆ ಬೆಟ್ಟ ಗುಡ್ಡ ಮರಗಳು, ಚಿಕ್ಕ ರೋಡು, ಮಸ್ತ್ ಖುಷಿ. ಅವನು ನನ್ನ ಹಿಂದೆನೇ ಫಾಲೋ ಮಾಡ್ತಾನೆ. ನೋಡೋಣ, ನಾನು ಇಲ್ಲೇ ರೈಟ್ ಹೋಗ್ಬೇಕು. ವ್ಯೂ ಪಾಯಿಂಟ್ ಈ ಕಡೆ ಈ ಕಮಾನ್ ಇದೆಯಲ್ಲ ಇದ್ರೊಳಗಡೆ. ಇವನು ಈ ಕಡೆ ಅಡ್ಡ ಬರ್ತಾನೆ. ಇವನು ಇಲ್ಲಿಗೆ ಹೋಗ್ತಾ ಇದ್ದಾನೆ ಅನಿಸುತ್ತೆ. ನೋಡೋಣ, ಅಲ್ಲಿ ಬಂದಮೇಲೆ ಬೇಕಾದ್ರೆ ಮಾತಾಡ್ಸೋಣ ಯಾವ ಊರು ನನ್ನಿಂದನೇ ಅಲ್ಲಿಂದನೇ ಬರ್ತಾನೆ. ಈ ರೋಡ್ ಯಾವುದು ಗಾಡಿಗಳಿಲ್ಲ, ನಾನು ಒಬ್ಬನೇ. ನಾನು ಬರಬೇಕಾಗಿರೋ ಜಾಗಕ್ಕೆ ಬಂದೆ. ಇವಾಗ ಈ ಬಂಡೆ ಮೇಲೆ ಗಾಡಿ ತೊಗೊಂಡು ಹೋಗ್ಬೇಕು. ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಬಿಡಲಿಲ್ಲ ಸ್ಟಾರ್ಟಿಂಗಲ್ಲಿ. ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಬಿಟ್ಟರು ಹೋಗಿ 5 ನಿಮಿಷದಲ್ಲೇ ಬರಬೇಕಂತ. ಅವನು ಅಲ್ಲೇ ಬಂದಿದ್ದಾನೆ ಗಾಡಿ ತೊಗೊಂಡು. ನೋಡಿ ಹೋಗ್ತಾ ಇದ್ದೀನಿ. ಇದ್ರ ಮೇಲೆ ಹೋಗ್ಬೇಕಂತಲೇ ನಾನು ಬೆಂಗಳೂರಿಂದ ಬಂದಿರೋದು. ಇಲ್ಲಿ ಬಂದ್ಬಿಟ್ಟು ಲಾಸ್ಟ್ ಸ್ಟ್ಯಾಂಡಲ್ಲಿ ಹೋಗಿ ಒಂದು ಫೋಟೋ ತಗೋಬೇಕಂತಲೇ ಬೆಂಗಳೂರಿಂದ ಇದೊಂದು ಜಾಗಕ್ಕೋಸ್ಕರನೇ ಬಂದಿರೋದು. ಯಾಕಂದರೆ ನಾನು ತುಂಬ ರೀಲ್ಸು ವಿಡಿಯೋಗಳಲ್ಲಿ ನೋಡಿದ್ದೆ ಇದ್ರ ಮೇಲೆ ಬೈಕ್ ತೊಗೊಂಡು ಎಕ್ಸ್ಪಲ್ಸ್ ಎಲ್ಲ ತೊಗೊಂಡೋಗಿರೋದು. ಸೊ ನನ್ನ ಗಾಡಿನೂ ತೊಗೊಂಡು ಹೋಗಬೇಕು. ಯಾಕಂದರೆ ನಮ್ಮಂಥ ಆಫ್ ರೋಡ್ ಗಾಡಿ ಥರ ಅಲ್ಲ, ತೊಗೊಂಡು ಹೋಗ್ಬೇಕು ಅಂತಲೇ ಬಂದಿರೋದು ಇದ್ರ ಮೇಲೆ. ಸಖತ್ತಾಗಿದೆ. ತೊಗೊಂಡ್ರೆ ಮಸ್ತ್ ಇರ್ತಿತ್ತು. ಬಟ್ ನೆಕ್ಸ್ಟ್ 360 ಅದು ಫುಲ್ ಹೈಟ್ ಮಾಡೋಕ್ಕಾಗಲ್ಲ. ಹೈಟ್ ಮಾಡಿದರೆ ಫುಲ್ಲು ಹಳೆಯಾಗ್ಬಿಡುತ್ತೆ. ಯಾಕಂದರೆ ರೋಡ್ ಚೆನ್ನಾಗಿಲ್ಲ. ಮೀಡಿಯಮಲ್ಲಿ ಇಟ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ
ಒಂದು ಇಲ್ಲಿಗೆ ಬರ್ಬೇಕನ್ನೋದೇ ಆಸೆ ಇತ್ತು. ಕೊನೆಗೂ ಬಂದೆ. ಅವನು ಇಲ್ಲೇ ಬಂದ. ಇವಾಗ ನೋಡೋಣ, ಮಾತಾಡ್ಸೋಣ. ಹುಡುಗರು ಹೆಂಗಿದಾನೆ ಹೀರೋ. ಅವ್ವ ನೋಡಿ ಸ್ಟೈಲ್, ಅಲ್ಲಿ ಬಂದಿರೋ ಸ್ಟೈಲು, ಇಲ್ಲಿ ಬಂದಿರೋ ಸ್ಟೈಲು ನೋಡಿ. ಇದೇ ಪಾಯಿಂಟ್ಗೆ ಇಲ್ಲಾಂದರೆ ಫೈನ್ ಹಾಕ್ತೀವಿ ನೋಡೋ ಅಂತ ಬೈತಾ ಇದ್ದಾರೆ. ತೊಗೊಂಡು ಹೋಗ್ತಾ ಇದೀವಿ. ಫೋಟೋ ತಗೊಂಡು ಇಷ್ಟೇ ಸಾಕು. ಬೆಂಗಳೂರಿಂದ ಬಂದಿರೋದು. ಇದ್ರ ಮೇಲೆ ಈ ಒಂದು 500 ಮೀಟ್ರ್ ಬೆಟ್ಟದ ಮೇಲೆ ರೈಡ್ ಮಾಡೋಕ್ಕೆ ಬೆಂಗಳೂರಿಂದ ಬಂದಿರೋದು. ನೋಡಿ ಆ ಕಡೆ 2 ಕಲ್ಲು ಯಾವ ಥರ ಇದೆ ನೋಡಿ, ಅದನ್ನ ನೋಡೋಕ್ಕೆ ಅಷ್ಟು ದೂರದಿಂದ ನಾವು ಗಾಡಿ ತೊಗೊಂಡು ಬಂದಿರೋದು. ಇಲ್ಲಿಗೆ ಬರೋದೇ ಎಲ್ಲರೂ ನಾರ್ಮಲ್ ಇದ್ರ ಮೇಲೆ ಗಾಡಿ, ಬೈಕಲ್ಲಿ ಯಾರು ಬರ್ತಾರೆ ಇಲ್ಲಿಗೆ ಬಂದವರು ಇದ್ರ ಮೇಲೆ ಗಾಡಿ ತೊಗೊಂಡು ಬರೋಕ್ಕಂತಲೇ ಅಲ್ಲಿಂದ ಬರೋದು. ಇದು ಬರೋದು ಬೈಕಲ್ಲಿ ಈ ಸನ್ರೈಸ್ ನೋಡೋಕ್ಕೋ ಯಾವುದಕ್ಕೂ ಬರೋದು. ಕಾರಲ್ಲಿ ಬಂದವ್ರು ಬರ್ತಾರೆ, ಈ ಬೈಕಲ್ಲಿ ಬರೋರು ಇದ್ರ ಮೇಲೆ ಬೈಕ್ ತೊಗೊಂಡ್ಬರ್ಬೇಕಂತಲೇ ಇಲ್ಲಿಗೆ ಬರೋದು. ಈ ಪಾಯಿಂಟ್ ಬಂದೆ. ಬಸ್ ನಾವು ಹೋಗ್ತಾ ಇದ್ದೀವಿ. ಬಂದಿರೋ ರೂಟ್ ಬಿಟ್ಟು ಬೇರೆ ರೂಟಲ್ಲಿ ಹೋಗ್ತಾ ಇದ್ದೀವಿ. ಫಾಸ್ಟ್ ರೋಡ್ ಥರ ಇತ್ತು, ರೋಡ್ ತುಂಬ ಕೆಟ್ಟದಾಗಿತ್ತು. ಇಂಥ ರೋಡಲ್ಲಿ ಮಜಾ ಅಂತ ಆರಾಮಾಗಿ ಸಾಂಗ್ ಹಾಕೊಂಡು ಹೋಗ್ತಾ ಇದ್ವಿ. ಈ ಥರ ರೋಡ್ ಇರಬೇಕು ಗುರು. ಆ ಕಡೆ ಈ ಕಡೆ ಮರ ಗಿಡ ಬೆಟ್ಟ ಗುಡ್ಡ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ರೋಡು ಇದ್ದರೆ ಬೈಕ್ ಓಡ್ಸೋಕ್ಕೆ ಒಂದು ಚೂರು ಬೇಜಾರಾಗಲ್ಲ. ಅದೇ ಹೈವೇ ರೋಡ್ ಮೇಲೆ ಹೋಗ್ಬಿಟ್ರೆ ಕಾಲು ನೋವು, ಕೈ ನೋವು, ಸೊಂಟ ನೋವು ಎಲ್ಲ ಬಂದ್ಬಿಡುತ್ತೆ. ಈ ಥರ ಇದ್ದರೆ ಏನು ಮಜಾ ಬರುತ್ತೆ, ಫುಲ್ ಮಜಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ಜಾಗ ನಿಮಗೂ ಇಷ್ಟ ಆದರೆ ನೀವು ವಿಸಿಟ್ ಮಾಡಿ. ಬೆಂಗಳೂರಿಂದ ಜಸ್ಟ್ ಒಂದು 60 ಕಿಲೋಮೀಟ್ರ್ ಅಷ್ಟೇ. ಒಳ್ಳೆ ಬೈಕ್ ರೈಡ್ ಮಾಡ್ಕೊಂಡು ಹೋಗ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಟ್ವರ್ಕ್ ಇಲ್ಲ, ಸೆಂಡ್ ಆಗಿಲ್ಲ ಅದು. ನೆಟ್ವರ್ಕ್ ಇಲ್ಲ, ನಾನು ಅವಾಗಲೇ ಕಳಿಸಿನಿ, ಅದು ಸೆಂಡ್ ಆಗಿ